ಬಳ್ಳಾರಿಯ ಗುಂಪು ಘರ್ಷಣೆ ಉದ್ವಿಗ್ನ ವಾತಾವರಣವನ್ನ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದೆ. ಘಟನೆಯಾಗಿ 17 ಗಂಟೆ ಕಳೆದಿದೆ. ಆದ್ರೂ ಕೂಡ ಸಚಿವರು ಸ್ಥಳಕ್ಕೆ ಬರ್ತಿಲ್ಲ. ಕಾರ್ಯಕರ್ತನ ಹತ್ಯೆಯಾಗಿದೆ. ಸಚಿವ ಜಮೀರ್ ಮೌನ ವಹಿಸಿದ್ದಾರಾ? ಮಾಧ್ಯಮಗಳ ಮುಂದೆಯೂ ಮಾತನಾಡ್ತಿಲ್ಲ ಜಮೀರ್ ಅಹಮದ್. ಯಾಕೆ? ಸದ್ಯ ಸಿಎಂ ಭೇಟಿಯಾದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅವರು ಸಿಎಂನ ಭೇಟಿ ಮಾಡಿ ಮಾಹಿತಿಯನ್ನ ಕೊಟ್ಟಿರಬಹುದು, ಚರ್ಚೆ ಮಾಡಿರಬಹುದು. ಆದರೆ ಮೌನ ವಹಿಸೋದಕ್ಕೆ ಕಾರಣವೇನು? ಗಲಭೆ ಮಾಹಿತಿ ನೀಡಿರುವಂತಹ ಜಮೀರ್ ಅವರು ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನ ತಲುಪಿಸಿದ್ದಾರೆ. ಮುಂದೇನ್ ಮಾಡಬೇಕು ಅಂತ ಸಮಾಲೋಚನೆ ಏನಾದ್ರು ನಡೆಸಿದ್ದಾರಾ ಅನ್ನುವಂಥದ್ದು. ಗಲಭೆ ಹಿನ್ನೆಲೆಯಲ್ಲಿ ಸದ್ಯದ ಸ್ಥಿತಿ, ಮುಂದಿನ ಕ್ರಮಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ಜಮೀರ್ ಅವರು ಸಿದ್ದರಾಮಯ್ಯನವರ ಒಟ್ಟಿಗೆ ಚರ್ಚೆಯನ್ನ ಮಾಡ್ತಿರ್ಬೋದು, ಮಾತಾಡ್ತಿರ್ಬೋದು. ಆದರೆ ಅವರ ಮೌನ ಒಂದು ವಿಚಿತ್ರವನ್ನ ಉಂಟು ಮಾಡಿದೆ. ಯಾಕೆ? ಬಳ್ಳಾರಿ ಗುಂಪು ಘರ್ಷಣೆ ಜಿಲ್ಲೆಯಲ್ಲಿ ಉದ್ವಿಗ್ನ ವಾತಾವರಣವನ್ನ ಉಂಟು ಮಾಡಿದೆ. ಘಟನೆಯಾಗಿ 17 ಗಂಟೆ ಕಳೆದಿದೆ. ಸುಮಾರು ಇಡೀ ರಾತ್ರಿ ಆ ಘಟನೆ ಆಗಿರುವಂಥದ್ದು. ರಾತ್ರಿಯಲ್ಲಿ ಆದಂತಹ ಘಟನೆಗೆ ಇನ್ನೂ ಕೂಡ ಯಾಕೆ ಜಮೀರ್ ಅವರು ಆ ಬಗ್ಗೆ ಏನು ಮಾತನಾಡ್ತಿಲ್ಲ ಅಂತ. ಆದರೆ ಮುಖ್ಯಮಂತ್ರಿಗಳಿಗೆ ಅವರು ಮಾಹಿತಿಯನ್ನ ತಲುಪಿಸ್ತಾರೆ. ಮುಂದೆ ಏನು ಮಾಡಬೇಕು, ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಜಮೀರ್ ಅವರು ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡಿ ಅವರಿಗೆ ಮಾಹಿತಿಯನ್ನು ಕೂಡ ಇದೀಗ ತಲುಪಿಸಿರುವಂಥದ್ದು. ಬಳ್ಳಾರಿಯ ಘಟನೆ ಅಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಉದ್ವಿಗ್ನ ವಾತಾವರಣವನ್ನ ಉಂಟು ಮಾಡಿದೆ. ಘಟನೆಯಾಗಿ ಸುಮಾರು ರಾತ್ರಿಯೇ ಘಟನೆ ಆಗಿರುವಂಥದ್ದು. ಸುಮಾರು 17 ಗಂಟೆಗಳು ಕಳೆದಿದೆ. ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾಗಿರುವಂಥದ್ದು. ಎರಡೂ ಗುಂಪಿನ ಕಾರ್ಯಕರ್ತರ ಮಧ್ಯೆ ಜೋರಾದ ಗಲಾಟೆಯಾಗಿರುವಂಥದ್ದು. ಪೊಲೀಸರ ಒಟ್ಟಿಗೆ ಕೂಡ ಕಾರ್ಯಕರ್ತರು ತಳ್ಳಾಟ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಗನ್ ಮ್ಯಾನ್ ಫೈರಿಂಗ್ ಮಾಡ್ತಾನೆ. ಉದ್ವಿಗ್ನ ವಾತಾವರಣ ಉಂಟಾಗುತ್ತೆ. ಒಬ್ಬರ ಸಾವಾಗತ್ತೆ. ಸಾಕಷ್ಟು ಉದ್ವಿಗ್ನ ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣವಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ಅವರ ಮೇಲೆ ಇರ್ಬೋದು, ಜನಾರ್ದನ್ ರೆಡ್ಡಿ ಮೇಲೂ ಕೂಡ FIR ದಾಖಲಾಗತ್ತೆ. ಸಾಕಷ್ಟು ಹೊತ್ತಾದ್ರೂ ಕೂಡ ಸುಮಾರು 17ರಿಂದ 20 ತಾಸುಗಳು ಆಗಲೇ ಕಳೆದು ಹೋಗಿದೆ. ಇದಾದ್ರೂ ಕೂಡ ಜಮೀರ್ ಯಾಕೆ ಮೌನ ವಹಿಸಿದ್ದಾರೆ? ಏನು ಕಾರಣ ಅಂತ. ಯಾಕಂದ್ರೆ ಅವರದೇ ಕಾರ್ಯಕರ್ತ, ಕಾಂಗ್ರೆಸ್ನ ಕಾರ್ಯಕರ್ತನ ಹತ್ಯೆಯಾಗಿದೆ ಅನ್ನುವಂಥದ್ದು. ಜಮೀರ್ ಯಾಕೆ ಮಾತನಾಡ್ತಿಲ್ಲ? ಜಮೀರ್ ಅಹಮದ್ ಅವರು ಈ ಬಗ್ಗೆ ಯಾಕೆ ಏನು ಹೇಳಿಕೆಯನ್ನ ಕೊಡ್ತಿಲ್ಲ ಅನ್ನುವಂಥದ್ದು. ಮಾಧ್ಯಮಗಳ ಮುಂದೆಯೂ ಕೂಡ ಜಮೀರ್ ಯಾವುದೇ ರೀತಿಯ ಹೇಳಿಕೆಗಳನ್ನ ನೀಡೋದಕ್ಕೆ ಸಿದ್ಧರಿಲ್ಲ ಅನ್ನುವಂಥದ್ದು. ಯಾಕೆ ಮೌನ ವಹಿಸಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಿದೆ.